ಎಜೆ ನ್ಯೂಸ್ಗೆ ಸ್ವಾಗತ. ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಿ ಪ್ರತಿ ಕೆಜಿಗೆ ಕನಿಷ್ಠ 10 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕೆಂದು ಆಗ್ರಹಿಸಿ ಶ್ರೀನಿವಾಸಪುರ ತಾಲೂಕಿನ ರೋಜೋರಹಳ್ಳಿ ಕ್ರಾಸ್ ಬಳಿ ಮಾವು ಬೆಳೆಗಾರರು ವಿನೂತನ ಪ್ರತಿಭಟನೆ ನಡೆಸಿದರು. ಕೋಲಾರ ಜಿಲ್ಲೆಯಲ್ಲಿ ಕಳೆದ 4-5 ವರ್ಷಗಳಿಂದ ಮಾವಿಗೆ ಸೂಕ್ತ ಬೆಲೆ ಸಿಗದೆ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಶ್ರೀನಿವಾಸಪುರ ಭಾಗದಲ್ಲಿ ಬೆಳೆಯುವ ಮಾವಿಗೆ ದೇಶ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದ್ದರೂ ವಿವಿಧ ಕಾರಣಗಳಿಂದ ಮಾರುಕಟ್ಟೆ ಬೇಡಿಕೆ ಕುಸಿದ ಪರಿಣಾಮ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. 1 ವರ್ಷ ಉತ್ತಮ ಫಸಲು ಬಂದರೆ ಬೆಲೆ ಕುಸಿಯುತ್ತದೆ, ಬೆಲೆ ಹೆಚ್ಚಾದರೆ ಫಸಲು ಕಡಿಮೆಯಾಗುತ್ತದೆ. ಆದರೆ ಕಳೆದ 5 ವರ್ಷಗಳಿಂದ ಉತ್ತಮ ಫಸಲು ಬಂದಿದ್ದರೂ ರೈತರಿಗೆ ಸಮರ್ಪಕ ಬೆಲೆ ಸಿಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ನಾರಾಯಣಗೌಡ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರ ಸಂಕಷ್ಟವನ್ನು ಅರಿತು ತಕ್ಷಣವೇ ಕನಿಷ್ಠ 10 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ಮಾವು ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಮುಖಂಡರು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಮಾವು ಇವತ್ತು ಕೈ ಆಗ್ಬಿಟ್ಟೈತೆ. ಮಾವಿನ ರಾಜ, ಹಣ್ಣಿನ ರಾಜ ಅಂತೇಳಿ ಪ್ರಸಿದ್ಧಿಯಾದಂತಹ ಇವತ್ತು ಮಾವಿನ ಬೆಳೆಗಾರರು ಈ ಮಾವು ಗಿಡಗಳ ಸಹವಾಸನೆ ಬೇಡ, ಸಂಪೂರ್ಣವಾಗಿ ಕಡೆ ಅದಕ್ಕೆ ಮಾರಾಟ ಮಾಡಿಬಿಟ್ಟು ಏನನ್ನ ಬೇರೆ ರಾಗಿನೋ ಜೋಳನ ಶೆಲ್ಕೊಳ್ಳೋಣ ಮಟ್ಟಕ್ಕೆ ಇವತ್ತು ರೋಷಿ ಹೋಗ್ಬಿಟ್ಟಿದ್ದಾರೆ. ಸತತವಾಗಿ ಕೊರೋನಾ ಬಂದ ವರ್ಷದಿಂದ ಹಿಡಿದು ಇದುವರೆಗೂ ನಿರಂತರವಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಬೀಳ್ತಾರೆ. 1 ವರ್ಷ ಫಸಲಿದ್ರೆ ಬೆಲೆ ಇರಲ್ಲ, ಬೆಲೆ ಇದ್ದರೆ ಫಸಲಿರಲ್ಲ, ಬೆಲೆ ಫಸಲು ಎರಡೂ ಇದ್ದರೆ ರೋಗ ತಡೆ ಬರ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ರೈತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮಾವು ಬೆಳೆಗಾರರ ಪರಿಸ್ಥಿತಿ ಅಂತಂದರೆ ಸರ್ಕಾರ ಏನೋ ಬೆಂಬಲ ಬೆಲೆ ಕೊಡ್ತಾ ಇದೆ, ನಾವೇನೋ ನಮ್ಮ ಕುಟುಂಬನ ನಿರ್ವಹಣೆ ಮಾಡೋಣ ಅನ್ನೋ ಮಟ್ಟಕ್ಕಿದೆ. ಯಾಕಂದರೆ ಇವತ್ತು ತೋಟಗಾರಿಕೆ ಇಲಾಖೆಯಿಂದ ಕೊಡುವಂಥ ಔಷಧಿಗಳನ್ನು ಸಮರ್ಪಕವಾಗಿ ನೀಡ್ತಾ ಇಲ್ಲ. ಒಂದು ಸರಿ ಔಷಧಿ ಹೊಡಿಬೇಕಾದ್ರೆ 10,000 ರಿಂದ 15,000 ರೂಪಾಯಿ ಬೇಕಾಗ್ತಾ ಇದೆ. ಇಷ್ಟೆಲ್ಲ ಖರ್ಚುಗಳು ಮಾಡಿ ಮಾವನ್ನು ರಕ್ಷಣೆ ಮಾಡಿಕೊಂಡು ಬಂದಂತಹ ಮಾವು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದ ಹೊಡೆತದಿಂದ ಯಾವ ರೀತಿ ಹೊಡೆತ ಬಿದ್ದಿದೆ ಅಂತಂದರೆ ಆ ಬಂಡವಾಳ ಹಾಕಿದ ರೈತ ಈ ಮಾವು ಸಹವಾಸನೆ ಬೇಡ ಅನ್ನೋ ಮಟ್ಟಕ್ಕಿದೆ. ಇನ್ನೊಂದು, ಇಲ್ಲಿ ವ್ಯಾಪಾರಸ್ಥರು ಕೇಳಿ ಹೇಳ್ತಾರೆ, ಹೊರ ಅಂದರೆ ಅಮೇರಿಕ, ಇರಾನಲ್ಲಿ ಯುದ್ಧ ಆಗ್ತಾ ಇದೆ, ಈ ಕಡೆ ರಫ್ತು ಹೋಗ್ತಾ ಇಲ್ಲ, ನಮಗೆ ಬೇಡಿಕೆನೇ ಬರ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇದಾಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಳೆದ ವರ್ಷ ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ರೈತಪರ ಮಾವು ಬೆಳೆಗಾರರ ಸಂಘಟನೆಯನ್ನು ನಿರಂತರ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಆದರೆ ಈ ಸರಿ ಉತ್ತಮವಾದ ಫಸಲೇನು ಬಂದಿದೆ, 25% ಫಸಲಿದೆ. ಆದರೆ ನಮ್ಗೆ ಬೆಂಬಲ ಬೆಲೆ ಬೇಕೇ ಬೇಕು. ಯಾಕೆ ಬೇಕಂತ ಹೇಳಿದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಕೇಳೋರಿಲ್ಲ, ಅಲ್ಲಿ ಗೆದ್ಕೊಂಡು ಹೋದ್ರೆ ಕೇಳೋರಿಲ್ಲ. ರಾತ್ರಿ ಹರಾಸು ಹಾಕ್ತಾರೆ, ಯಾವಾಗ ಹರಾಸು ಹಾಕ್ತಾರೆ, ಏನು ಹಾಕ್ತಾರೆ ಅಂತ ಕೇಳೋರಿಲ್ಲ. ಅಲ್ಲಿ ಹೋದರೆ ಇವತ್ತು ಕೂಲಿ ಆಳು ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ಆ ಕೂಲಿ ಆಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಹೆಣ್ಣಾಳಿಗೆ ಏನು 1,000 ರೂಪಾಯಿ ಕೊಡಬೇಕು, ಗಂಡಾಳಿಗೆ 1,500 ರೂಪಾಯಿ ಕೊಡಬೇಕು. ಇನ್ನು ಟ್ಯಾಕ್ಟ್ರಿ ಬಾಡಿಗೆ ಕಿಲೋಮೀಟ್ರ್ ಲೆಕ್ಕ 2,500 ಆಯಿತು, 3,000 ಆಯಿತು, 5,000 ಆಯಿತು. ಒಟ್ಟಾರೆಯಾಗಿ ಎಲ್ಲ ಕಿತ್ಕೊಂಬಂದು ಹಾಕಿದರೆ ರೈತರು ದೇವರಾಗಿ ಏನೂ ಸಿಕ್ಕಲ್ಲ, ಅವ್ನ ಊಟ ಕೂಡ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಮಾವು ಬೆಳೆಗಾರರು ಬೀದಿಗೆ ಬಿದ್ದೈತೆ. ನಾವು ಕೇಳ್ತಾ ಇರೋದಿಷ್ಟೇ, ರೈತರ ಮತ್ತು ಮಾವು ಬೆಳೆಗಾರರು ಬೀದಿಗೆ ಬಿದ್ದೈತೆ. ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಧ್ವನಿ ಎತ್ತುವಂತಹ ಪರಿಸ್ಥಿತಿ ಮಾನ್ಯ ಜಿಲ್ಲಾಧಿಕಾರಿಗಳು ರೈತರ ಮೇಲೆ ಕಾಳಜಿ ಇರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ, ಪ್ರಥಮ ಸಭೆಯಲ್ಲೇ ಮಾವು ಬೆಳೆಗಾರರು ಮತ್ತು APMC ಜಾಗದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿ ನಾವು ರೈತ ಪರವಾಗಿದ್ದೀವಿ, ಪ್ರಾಮಾಣಿಕವಾಗಿ ರೈತ ಪರ ಕೆಲಸ ಮಾಡ್ತಿದ್ದೀವಿ, ನಮ್ಮ ರೈತರ ಪರ ಇದೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆ ಸಭೆಯ ಮುಖಾಂತರ ಕೋಲಾರ ಜಿಲ್ಲೆಯ ಜನತೆಗೆ ತೋರಿಸಿಕೊಂಡಿದ್ದಾರೆ. ಅದರಂತೆ ನಾವಿವತ್ತು ರೈತ ಸಂಘದಿಂದ ರಾಜ್ಯ ಹೆದ್ದಾರಿ ರೋಜಪ್ಪನಹಳ್ಳಿ ಗೇಟನ್ನು ಮಾವು ಸುರಿಯುವ ಮುಖಾಂತರ ಬಂದ್ ಮಾಡಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಮಾವು ಬೆಳೆಗಾರರ ರಕ್ಷಣೆಗೆ ನಿಂತು 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಅದು ಏನು ಮಾವು ಕೀಳ್ತಾ ಇದ್ದಾರೆ ಅವತ್ತಿಂದ ಇದ್ದು ಇವತ್ತು ಎಂಡಿಂಗ್ ಆಗೋವರೆಗೂ ಎಲ್ಲ ರೈತರಿಗೂ ಸಿಗಬೇಕು. ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕು. ಮತ್ತು ಇಲ್ಲಿನ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಇವತ್ತು ಕೆಲವು ಮಂಡಿ ಮಾಲೀಕರು ಮತ್ತು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಸುಧೀಂದ್ರ ರೈತರ ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಪ್ರತಿ ವರ್ಷ ಸುಮಾರು 5-6 ವರ್ಷಗಳಿಂದ ಪ್ರತಿ ವರ್ಷವೂ ಒಂದ್ಸರಿ ಕೊರೋನಾದಲ್ಲಿ ಮಾವು ಬೆಳೆಗಾರರ ರಕ್ಷಣೆಗಾಗಿ ಬೀದಿಗೆ ಬಿತ್ತು. ಈ ವರ್ಷ ಉತ್ತಮವಾದ ಫಸಲು ಬರ್ತಂತ ನಿರೀಕ್ಷೆ ಇತ್ತು. ಆದರೆ ನಮ್ಮ ಮನೆ ಬರೋ ಸರಿಯಿಲ್ಲ, ಮಾವೆಲ್ಲ ಉದುರೋಯ್ತು. ಇರೋ 25% ಇದೆ. ಆ 25%ಅಲ್ಲೂ ಇವಾಗ
ರೋಗ ಕಂಟ್ರೋಲ್ ಮಾಡ್ಕೊಂಡಿದ್ರು ಬೆಂಬಲ ಬೆಲೆ ಇಲ್ಲ. ಸಂಪೂರ್ಣವಾಗಿ ನೆಲ ಕುಸಿದ್ಬಿಟ್ಟಿದೆ. ನನ್ನ ಜಿಲ್ಲಾಧಿಕಾರಿಗಳು ಮೊನ್ನೆ CM ಅವರ ಒಂದು ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ತಾವುಗಳು ಯಾಕಂದರೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಹಾಕಿದ್ರಿಂದ ಈ ಕೂಡಲೇ ಶ್ರೀನಿವಾಸಪುರ, ಯಾಕಂದರೆ ಇಡೀ ದೇಶಕ್ಕೆ ಈ ಒಂದು ಮಾವು ಸರಬರಾಜು ಮಾಡೋದ್ರಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಶ್ರೀನಿವಾಸಪುರ. ಈ ಒಂದು ಕೊಲ್ಲಿ ಯುದ್ಧದಿಂದ ಆ ಒಂದು ರಫ್ತು ಕೂಡ ಆಗ್ತಾ ಇಲ್ಲ. ಆಗದ ಕಾರಣದಿಂದ ಇವತ್ತು ಸಂಪೂರ್ಣ ಬೆಲೆ ಕುಸಿತಾ ಇದೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದರೆ ಕೇಂದ್ರ ಮತ್ತು ರಾಜ್ಯ ಬಜೆಟ್ನಲ್ಲಿ ಪ್ರತಿ ಏನು ಬಜೆಟ್ ಮಾಡ್ತಾರೆ 5,000 ಕೋಟಿ 10,000 ಕೋಟಿ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು. ಒಂದು ಮಾವು ಬೆಳೆಗಾರ ರಕ್ಷಣೆ ನಿಲ್ಲಬೇಕು ಮತ್ತು ಮಾವು ಸಂಸ್ಕರಣಾ ಘಟಕಗಳಿಗೆ ಹೆಚ್ಚಿನವಾದ ಆದ್ಯತೆ ಕೊಡಬೇಕು. ಬಂದಿದ್ದಾರೆ, ನಮಗೆಲ್ಲ ಗೊತ್ತಿರುತ್ತೆ. ಸೊ ಈ ಹಂತದಲ್ಲಿ ಸರ್ಕಾರದ ಜೊತೆ ಏನೇನು ಕಮ್ಯುನಿಕೇಟ್ ಮಾಡಬೇಕು, ಸರ್ಕಾರದ ಜೊತೆ ಏನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು, ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಎಫರ್ಟ್ಸ್ನೂ ಆಗ್ತಾವೆ. ಸೊ ಹಾಗಾಗಿ ನೀವೊಂದು ನಿಮ್ಮ ಮನವಿ ಪತ್ರನೂ ಕೂಡ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.